ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನಿವತ್ತು ಹೆಸರುಘಟ್ಟದಲ್ಲಿರುವಂಥ ತೋಟಗೆರೆ ಒಂದು ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ವೀಕ್ಷಕರೇ, ಇಲ್ಲಿ ಗೋಪುರದ ಕೆಲಸ ನಡೀತಿದೆ. ಇವಾಗ ತುಂಬ ಹಳೆ ದೇವಸ್ಥಾನ ಅಲ್ಲಿ ಕಾಣಿಸ್ತಿದೆಯಲ್ಲ, ಗೋಪುರದ ಕೆಲಸ ನಡೀತಿದೆ. ರಾಜಗೋಪುರ ಅಂತ ಏನೋ ಮಾಡ್ತಿದ್ದಾರಂತೆ. ಇಲ್ಲಿ ತುಂಬ ರಶ್ ಇರುತ್ತೆ. ಸೊ ಚೆನ್ನಾಗಿದೆ, ಪಾರ್ಕಿಂಗ್ ಎಲ್ಲ ಜಾಗ ಇದೆ, ಕೂತ್ಕೊಳ್ಳೋಕೆ ಅಶ್ವತ್ಥ ಕಟ್ಟೆಗಳು, ದೊಡ್ಡ ದೊಡ್ಡ ಮರಗಳು. ಇಲ್ಲಿ ದೇವಸ್ಥಾನ ಒಂದು ಕಲ್ಲಿತ್ತಂತೆ ಕಲ್ಲು. ಅದಕ್ಕೆ ದನಗಳು ಜಾತ್ರೆ ಬರೋರು ಬಂದು ಅಡುಗೆ ಮಾಡಕ್ಕೆ ಬರುತ್ತೆ. ಅಡುಗೆ ಮಾಡಿಬಿಟ್ಟು ಅವ್ರು ತಿನ್ನುವಕ್ಕೆ ಇದಾದ್ಬಿಟ್ಟು ಅನ್ನ ಎಲ್ಲ ವ್ಯಕ್ತ ಆದಂಗಾಗಿ ಅವ್ರು ವಾಂತಿ ಮಾಡ್ಕೊಂಡಿರ್ತಾರೆ. ವಾಂತಿ ಮಾಡ್ಕೊಂಡಾಗ ಅವರು ದೇವಸ್ಥಾನ ಇದೆ ಅಂತ ಬಿಟ್ಟು ಉದ್ಭವ ದೇವರು ಇದನ್ನು ನಾವು ಕೆತ್ತಿದ್ದಲ್ಲ. ಹಿಂದೆ ಯಾವ ಕಾಲ ಉದ್ಭವ ಆಗೋದು ಅದು ಈಜಿಯಾಗಿ ನೀವು ಅಂದ್ಕೊಂಡು ಮನಸ್ಸಲ್ಲಿ ಈಜಿಯಾಗಿ ಎತ್ತಿದರೆ ಅದು ಬಂತು ಅಂದರೆ ನಿಮ್ಮ ಕೆಲಸ ಆಗುತ್ತೆ ಅಂತ. ಸೊ ಇಲ್ಲಿರುವಂಥ ತೋಟಗೆರೆ ಬಸವೇಶ್ವರ ದೇವಸ್ಥಾನ ಒಂದು ಪವಾಡ ಅಂತ ಹೇಳ್ಬೋದು. ನೋಡ್ತಿದ್ದೀರಾ, ಇದು ಎತ್ತ ಬಸವಣ್ಣ ಅಂತ. ಎತ್ತೋ ಬಸವಣ್ಣ. ನಮ್ಮ ಕೆಲಸ ಆಗುತ್ತೆ ಅಂದ್ರೆ ನಾವು ಎತ್ತೀವಿ. ಈಜಿ ಒಳಗೆ ಬರುತ್ತೆ ಅಂತ ಕೆಲಸ ಆಗುತ್ತೆ. ಈಸಿಯಾಗಿ ಬಂದ್ಬಿಡುತ್ತೆ. ಒಬ್ಬರೇ ಇರ್ತಾರ ಅದನ್ನ? ಒಬ್ಬರೇ. ಹೌದಾ? ಸುಮ್ಮನೆ ಏನಿಲ್ಲ, ಸುಮ್ಮನೆ ಸ್ವಲ್ಪ ಕೈ ಹಾಕಿ ನಮ್ಮ ಕೆಲಸ ಆಗ್ಬೇಕು ಅಂದ್ರೆ ಸುಮ್ಮನೆ ಈಗ ಒಂದು ಸ್ವಲ್ಪ ಕೈ ಹಾಕಿದ್ರೆ ಆಮೇಲೆ ನಮಗೆ ಹೋಗ್ತಾನೆ ಅಲ್ಲಿ ಹೋಗ್ತಾನೆ ಹೇಳ್ತಿದ್ದೆ. ಅಲ್ಲಿ ಹೋಗಿ ಶಿವಕುಮಾರ್ ಸ್ವಾಮೀಜಿಗಳು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅವ್ರ ಕೈಯಿಂದಾನೇ ಅಭಿಷೇಕವನ್ನು ಮಾಡಿರ್ತಕ್ಕಂಥ ದೇವಸ್ಥಾನ. ದಯವಿಟ್ಟು ವೀಕ್ಷಕರೇ ಮಿಸ್ ಮಾಡಬೇಡಿ, ಆಯಿತಾ? ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನಿವತ್ತು ಹೆಸರುಘಟ್ಟದಲ್ಲಿರುವಂಥ ತೋಟಗೆರೆ ಒಂದು ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಬಸವೇಶ್ವರ ದೇವಸ್ಥಾನ ನಿಮಗೆ ಹೆಸರುಘಟ್ಟ ದಾಟ್ತಿದ್ದಂಗೆ ಸಿಗುತ್ತೆ. ಆ ದೇವಸ್ಥಾನದ ಇತಿಹಾಸವನ್ನು ನಾನು ನಿಮಗೆ ತೋರಿಸಿಕೊಟ್ಟಿದ್ದೀನಿ. ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೆಲವೊಂದು ಮಾಹಿತಿಗಳು, ಹಾಗೂ ತುಂಬ ಚಂದವಾಗಿದೆ ದೇವಸ್ಥಾನ. ಅಷ್ಟೇ ಪವರ್ಫುಲ್ ಅಂತ ಹೇಳ್ತಾರೆ. ಇದನ್ನು ಇಲ್ಲಿರುವಂಥ ಆಚಾರ್ಯ ಕಡೆನೇ ನಾನು ನಿಮಗೆ ತಿಳಿಸ್ತೀನಿ. ಸೊ ಬನ್ನಿ ವೀಕ್ಷಕರೇ, ತೋಟಗೆರೆ ಬಸವೇಶ್ವರ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ನೋಡೋಣ. ಸೊ ವೀಕ್ಷಕರೇ, ಇಲ್ಲಿ ಗೋಪುರದ ಕೆಲಸ ನಡೀತಿದೆ. ಇವಾಗ ತುಂಬ ಹಳೆ ದೇವಸ್ಥಾನ ಅಲ್ಲಿ ಕಾಣಿಸ್ತಿದೆಯಲ್ಲ, ಗೋಪುರದ ಕೆಲಸ ನಡೀತಿದೆ. ರಾಜಗೋಪುರ ಅಂತ ಏನೋ ಮಾಡ್ತಿದ್ದಾರಂತೆ. ಇಲ್ಲಿ ಸ್ಥಳೀಕರು ಹೇಳಿದ್ರು ನೋಡಿ, ಅದು ಹಳೇದು. ಇಲ್ಲಿರುವಂಥ ಆಲದ ಮರಗಳು ಇದೆಲ್ಲ ನೋಡ್ತಿದ್ರು ನಿಮಗೆ ಅನಿಸುತ್ತೆ ತುಂಬ ಹಳೆ ದೇವಸ್ಥಾನ ಇದು. ಇವಾಗ ಜೀರ್ಣೋದ್ಧಾರ ಆಗ್ತಾ ಇದೆ, ಕೆಲವೊಂದು ಕಡೆ ಆಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಸ್ಥಳೀಕರು ದೇವಸ್ಥಾನವನ್ನು. ತುಂಬ ಶಕ್ತಿಯುತ ದೇವಸ್ಥಾನ ಅಂತಾರೆ. ಇದು ಕಾಣಿಸ್ತಿರೋದೆ ಗರುಡಗಂಬ. ಅಲ್ಲಿ ಇವಾಗ ಗೋಪುರ ಮಾಡ್ತಿದ್ದಾರೆ. ಈ ಊರಿನವರೇ ಇಲ್ಲಿ ಗೋಪುರ ಕಟ್ಟಿಸ್ತಿದ್ದಾರೆ. ಸೊ ಗೋಪುರ ಫುಲ್ ಅಗದು ಬಿಟ್ಟಿದ್ದಾರೆ, ಪಾಯ ತೆಗಿದ್ದಾರೆ ಇಲ್ಲಿ. ಸೊ ಇಲ್ಲಿ ಗೋಪುರ ಬರುತ್ತಂತೆ. ಇದೇ ದೇವಸ್ಥಾನ.
ಸೊ ನಿಮಗೆ ಗಾಡಿ ವೆಹಿಕಲ್ ಪಾರ್ಕಿಂಗ್ ಏನು ಇಶ್ಯೂ ಇಲ್ಲ, ಯಾವಾಗೂ ರಶ್ ಇರುತ್ತೆ ದೇವಸ್ಥಾನ ಇದು. ಇವತ್ತು ಸೋಮವಾರ ಅಲ್ವಾ, ನಿನ್ನೆ ಸ್ಯಾಟರ್ಡೆ ಸಂಡೇ ತುಂಬ ರಶ್ ಇರುತ್ತೆ. ಸೊ ಚೆನ್ನಾಗಿದೆ, ಪಾರ್ಕಿಂಗ್ ಎಲ್ಲ ಜಾಗ ಇದೆ, ಕೂತ್ಕೊಳ್ಳೋಕೆ ಅಶ್ವತ್ಥ ಕಟ್ಟೆಗಳು, ದೊಡ್ಡ ದೊಡ್ಡ ಮರಗಳು. ಸೊ ಇಲ್ಲಿ ಒಂದು ಆಂಜನೇಯನ ಕೆತ್ತಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಗರುಡಗಂಬ ಇವಾಗ ಮಾಡಿರ್ತಕ್ಕಂಥ ಗರುಡಗಂಬ ಇದು. ಇರುವಂಥ ಸ್ಥಳೀಕರು ಮತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕುಟುಂಬದವರು, ನಿಮ್ಮ ಹೆಸರು ಸರ್? ಬಸವೇಗೌಡ ಅಂತ. ಸೊ ಹೆಸರಲ್ಲೇ ಬಸವೇಗೌಡ ಅಂತಿದೆ. ಬಸವೇಶ್ವರ ದೇವಸ್ಥಾನದ ಉಸ್ತುವಾರಿ ನೋಡ್ಕೋತಾ ಇರುವಂತೆ. ಸೊ ಅವ್ರ ಬಾಯಿನ ಕೇಳಿದ್ರೆ ಇಲ್ಲಿರುವಂಥ ಪವಾಡ ಏನು ಮತ್ತು ಇಲ್ಲೇನು ಕೆಲಸ ನಡೀತಿದೆ ಅಂತ ಸರ್ ಹೇಳಿ ಸರ್. ಇಲ್ಲಿ ದೇವಸ್ಥಾನ ಒಂದು ಕಲ್ಲಿತ್ತಂತೆ ಕಲ್ಲು, ಅದಕ್ಕೆ ದನಗಳು ಜಾತ್ರೆಗಳು ಬಂದು ಅಲ್ಲಿ ಬಂದು ಅಡುಗೆ ಮಾಡಕ್ ಬರುತ್ತೆ. ಅಡುಗೆ ಮಾಡಿಬಿಟ್ಟು ಅವ್ರು ತಿನ್ನುವಕ್ಕೆ ಇದಾದ್ಬೇಕು, ಅನ್ನ ಎಲ್ಲ ರಕ್ತ ಆದಂಗಾಗಿ ಅವ್ರು ವಾಂತಿ ಮಾಡ್ಕೊಂಡಿರ್ತಾರೆ. ವಾಂತಿ ಮಾಡ್ಕೊಂಡಾಗ ಅವರು ದೇವಸ್ಥಾನ ಇದೆ ಅಂತ ಬಿಟ್ಟು ಉದ್ಭವ ದೇವರು ಇದೇನು ನಾವು ಕೆತ್ತಿದ್ದಲ್ಲ, ಹಿಂದೆ ಯಾವ ಕಾಲ ಉದ್ಭವ ಆಗಿರೋದು ಬಸವಣ್ಣ. ಆ ಉದ್ಭವಕ್ಕೆ ಅವರಿಗೆ ವಾಂತಿ ಮಾಡ್ಕೊಂಡಾಗ ದನ ಕರುಗಳು ಸ್ವಲ್ಪ ಇದು ಸತ್ತೋದು ಅಂತ ಹೇಳಿ ಇದು ಮಾಡಿದ್ದೆ. ಅದಕ್ಕೆ ಅವ್ರು ಬಸವಣ್ಣ ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದ ಎಷ್ಟು ವರ್ಷದ ಗೊತ್ತಿಲ್ಲ, ಅಂದಾಜು ಒಂದು 500 ವರ್ಷದ ಹಿಂದೆ, 500 ವರ್ಷದ ಹಿಂದಿಂದ ಪೂಜೆ ನಡೀತದೆ. ಹಳೆ ದೇವಸ್ಥಾನ ಇತ್ತು, ಈಗ ಒಂದು ಇತ್ತೀಚೆಗೆ ಜೀರ್ಣೋದ್ಧಾರ ದೊಡ್ಡ ಕಟ್ಟಿ ಹಿಂದೆ ಹಳೆ ದೇವಸ್ಥಾನ ಇತ್ತು ಫುಲ್ಲು. ಈಗ ದೊಡ್ಡದಾಗಿ ಕಟ್ಟಿ ಚಂದಸ್ವಾರದ್ದು ಊರಿನ ಮುಖಂಡರುಗಳು, ನಮ್ಮ ಅಕ್ಕಪಕ್ಕ ಊರಿನವರು, ನಮ್ಮೂರಿನವರು ಎಲ್ಲ ಮುಖಂಡರು ಸೇರಿ ಕಲ್ಲು ಹಾಕಿ ಒಂದು 50-60 ಲಕ್ಷ ಮಾಡಿ ಕಟ್ಟಿದ್ದಾರೆ. ಈಗ ಅದು ಹಂಗೆ ಮೊದಲು ಹೆಂಗಿತ್ತ ಹಳೆ ಕಲ್ಲು ಯಾವ ತರ ಇತ್ತು ಅದೇ ತರ ಇದೆ. ಬಸವಣ್ಣ ಬಸವಣ್ಣ ಹಂಗೆ ಇದೆ. ಅದಕ್ಕೆ ದೇವಸ್ಥಾನ ಕಟ್ಟಿದ. ಈಗ ನಾವು ಊರೆಲ್ಲ ಸೇರ್ಬಿಟ್ಟು ಕಮಿಟಿಯವರು ಸೇರ್ಬಿಟ್ಟು ದೇವಸ್ಥಾನದ ರಾಜಗೋಪುರ ಕಟ್ತಾ ಇದ್ವಿ. 51 ಅಡಿ ರಾಜಗೋಪುರ ಕಟ್ತಾ ಇದ್ವಿ. ಇದು ತೋರ್ಸಮ್ಮ, ಇದು 51 ಅಡಿ ರಾಜಗೋಪುರ ಕಟ್ಟಿಸಿದ್ದಾರೆ. ನಮ್ಮ ವಿಶ್ವನಾಥ್ ಅವರ MLA ವಿಶ್ವನಾಥ್ ಅವರು ಕಾಂಕ್ರೀಟ್ ಹಾಕಿ ಎಲ್ಲ ದೇವಸ್ಥಾನ ಇಂಪ್ರೂವ್ ಆಗ್ಬೇಕಾದ್ರೆ MLA ವಿಶ್ವನಾಥನ ಸಹಕಾರ ಕೊಟ್ಟು ಇದಕ್ಕೊಂದು 20 ಲಕ್ಷ ದುಡ್ಡು ಕೊಟ್ಬಿಟ್ಟು ಕಾಂಕ್ರೀಟ್ ಹಾಕಿಕೊಟ್ರು MLA. ಈಗ ಐಬಾಸ್ ಲೈಟ್ ಅವರ ವಿಶ್ವನಾಥ್ ಅವರು ಹಾಕ್ಸ್ಕೊಟ್ಟಿದ್ದು. ವಿಶ್ವನಾಥ್ ಅವರು ಹಾಕ್ಸ್ಕೊಟ್ಟಿದ್ದು. ನಮ್ಮ ಏರಿಯಾ ವಿಶ್ವನಾಥ್ ಅವರ MLA ಆದ್ಮೇಲೆ ಏರಿಯಾ ಇಂಪ್ರೂವ್ ಆಗಿದೆ. ದೇವಸ್ಥಾನಕ್ಕೂ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರೆ. ಅದು ಎಷ್ಟು ಕೊಡ್ತಾವ ದೇವಸ್ಥಾನ ರಾಜಗೋಪುರಕ್ಕೂ ಅವರೇ ಬಂದು ಪೂಜೆ ಮಾಡಿದಾರೆ. ಸಿದ್ಧಗಂಗೆ ಸ್ವಾಮಿಗಳಿದ್ದಾರೆ, ಸಿದ್ಧಗಂಗೆ ಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗಳು ಈಗಿರೋರು ದೊಡ್ಡವರಾಗಿದೆ. ಅವ್ರಿಗೆ ಅವರು ಬಂದು ಪೂಜೆ ಮಾಡಿ ಇದಾರೆ. ಈಗ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ಇನ್ನೊಂದು ವರ್ಷದೊಳಗೆ ಕಟ್ತೀವಿ. ನಮ್ಮ MLA ಸಹಕಾರದಿಂದ, ಸಿದ್ಧಗಂಗೆ ಸ್ವಾಮಿಗಳ ಸಹಕಾರದಿಂದ ಊರಿನ ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಸೇರಿಬಿಟ್ಟು ಈ ದೇವಸ್ಥಾನ ರಾಜಗೋಪುರಕ್ಕೆ ಹಣ ಸಹಾಯ ಮಾಡ್ತಾ ಇದ್ದಾರೆ. ಆ ಹಣ ಸಹಾಯದಿಂದ ನಾವು ದೇವಸ್ಥಾನ ಇನ್ನೊಂದು ವರ್ಷದೊಳಗೆ ಫಿನಿಶ್ ಮಾಡ್ತಾ ಅಂತ ಹೇಳಿದ್ವಿ. MLA ಕೊಡಿಸ್ತೀನಿ 50 ಲಕ್ಷ ನಾನು ಮುದ್ರಾ ಇಲಾಖೆಯಿಂದ ಅಂತ ಹೇಳಿದ್ದಾರೆ. ಅವ್ರ ಸಹಕಾರದಿಂದ ನಾವು ದೇವಸ್ಥಾನ ಮೇಲೆ ಇರ್ತಾ ಇದ್ವಿ. ಇನ್ನು ಮುಂದೆ ಏನೇನಂತ ನೋಡಬೇಕು. ಅದಾದ್ಮೇಲೆ ಇನ್ನು MLA ಇನ್ನೂ ಏನೇನು ಮಾಡಿಸ್ಕೊಡ್ತಾರೋ ಅವ್ರು ಶಾಸಕರು ಆದ್ಮೇಲೆ ನಮ್ಮ ದೇವಸ್ಥಾನ ಇಂಪ್ರೂವ್ ಆಗಿದೆ.
ಅದೇ ನಾವು ನೋಡ್ತಿದ್ದಾಗ ಒಂದು ಕಲ್ಲಿತ್ತು ಸುತ್ತು. ಒಂದು 5-6 ವರ್ಷ 10 ವರ್ಷದಿಂದ ಚಿಕ್ಕ 15 ವರ್ಷದಿಂದ ಕಲ್ಲಿತ್ತು, ಈಗೆಲ್ಲ ದೊಡ್ಡದಾಗಿ ಮಾಡಿದ್ದಾರೆ. ಸೊ MLA ಸಹಕಾರ ತುಂಬಾ ಇದೆ, ಹಾಗೂ ಸುತ್ತಮುತ್ತಲು ಇರುವಂತ ಜನರ ಸಹಕಾರ ತುಂಬಾ ಇದೆ ಇಲ್ಲಿ. ಊರಿನ ಜನಸಂಖ್ಯೆ ಊರಿಂದ ಇದೆ. ಸೊ ಎಲ್ಲ ಒಳ್ಳೆ ಮನಸ್ಸಿಂದ ಸಪೋರ್ಟ್ ಮಾಡ್ತಿದ್ದಾರೆ. ಸಾಂಬಾರ್ ಪಳ್ಳ, ಹೊಸಳ್ಳಿ ಪಳ್ಳ, ಗುಡ್ಗಳ್ಳಿ, ಹೆಸರುಘಟ್ಟ, ದಾಸೇನಹಳ್ಳಿ, ಕುಕ್ಕನಹಳ್ಳಿ, ಶಿವಕೋಟೆ ಗೋಪಾಲ್ಪುರ ಎಲ್ಲ, ಶಿವಕೋಟೆ, ಮತ್ತೂರು, ಅಜ್ಜಾವರಪಳ್ಳ, ಸುತ್ತ ಉಸ್ಕೂರು ಎಲ್ಲ ಸುತ್ತಮುತ್ತಲು ಕೊಡ್ತಾ ಇದಾವೆ. ಅದಲ್ಲದೆ ಬೆಂಗಳೂರು ಸೇನೆ ಜನ ಇದಾವೆ. ಬೆಂಗಳೂರು ಇಲ್ಲಿ ಒಕ್ಕಲಿದಾವೆ, ಒಕ್ಕಲು ಚನ್ನಬಸವರದ್ದು, ಬಸವರದ್ದು, ನಟರಾಜು ಎಲ್ಲ ಒಕ್ಕಲಿದಾವೆ. ಒಕ್ಕಲಿನವರು ದುಡ್ಡು ಕೊಡ್ತಾ ಇದಾವೆ. ಚನ್ನಬಸವರದ್ದು ದೇವಸ್ಥಾನ ಕಟ್ಟಕ್ಕೆ ಮೂಲ ಇದಾಗಿ ಚಾಮರಾಜಪೇಟೆಯಲ್ಲಿ ಇರುವಂತ ಚನ್ನಬಸವರವರು. ಅವ್ರಿಗೂ ಮನೆ ದೇವರು. ಓಕೆ. ಸೊ ಚಾಮರಾಜಪೇಟೆಯಲ್ಲಿ ಇರುವಂತವ್ರು ಚನ್ನಬಸವರ ಅಂತ ಶ್ರೀಯುತ ಅವ್ರಿಗೆ ಇದು ಮನೆ ದೇವರು, ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಜನ ಮತ್ತೆ ಮೂಲವಾಗಿ ನಮ್ಮ ಶಾಸಕರು, ಯಲಹಂಕ ಭಾಗದ ಒಬ್ಬ ಶಾಸಕರಿದ್ದಾರೆ, ಪವರ್ಫುಲ್ ಶಾಸಕರು ಅಂತಾನೆ ಹೇಳ್ತೀನಿ ವಿಶ್ವನಾಥ್ ಅವರು. ಸೊ ಅವರು ಇಲ್ಲಿ ಎಲ್ಲ ಕಡೆ ಸಪೋರ್ಟ್ ಮಾಡೋ ಥರ ಈ ದೇವಸ್ಥಾನಕ್ಕೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಕಾಂಕ್ರೀಟ್ ಹಾಕಿದ್ದಾರೆ, ಲೈಟ್ ಒಂದು ಪೋಲ್ ಹಾಕಿದ್ದಾರೆ. ಸರ್ ಇಲ್ಲಿ ತುಂಬಾ ಕಡೆಯಿಂದ ಜನ ಬರ್ತಾರಲ್ಲ, ಎಲ್ಲೆಲ್ಲಿಂದನೂ ಬರ್ತವೆ, ಯಾವಾಗ ಇಲ್ಲಿ ಕಾರ್ಗಳು ನಿಂತೇ ಇರ್ತವೆ. ತುಮಕೂರಿಂದಾನು ಬರ್ತಾರೆ, ಬಂದು ಮದುವೆನೂ ಮಾಡ್ಕೊಂಡು ಹೋಗ್ತಾರೆ. ಬೇಜಾನ್ ಬೆಂಗಳೂರಿಂದಾನು ಬರ್ತಾರೆ, ಕೋಲಾರದಿಂದಾನು ಬರ್ತಾರೆ, ಬೇಜಾನ್ ಜನ ಬರ್ತಾರೆ. ದೇವರು ಇಲ್ಲಿ ಬಸವಣ್ಣನ ಎತ್ತ ಬಸವಣ್ಣ ಇರ್ತದೆ, ಬೋರ್ವೆಲ್ಲ ನೀರು ಬೀಳ್ತದೆ ಅಂತ ಹೌದಾ ಒಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಜನ ಬಂದು ಎತ್ತ ಬಸವಣ್ಣ ಬಸವಣ್ಣ ಒಂದು ಬಸವಣ್ಣ ಇದೆ ಕಲ್ಲು, ಅದು ಎತ್ತಿದೆ ಒಳಗಿದ್ಯಾ ಎತ್ತು ಬಸವಣ್ಣ ಈಸಿಯಾಗಿ ಬಂದ್ಬಿಟ್ರೆ ನೀರು ಬರ್ತದೆ ಅಂತ. ನೀರು ಬೀಳ್ತದೆ. ಓ, ತೂಕ ಆಗ್ಬಿಟ್ರೆ ನೀವು ಬರಲ್ಲ. ಇದು ನಡೀತಿದ್ಯಾ ಪವನ? ನಡೀತಾ ಇದೆ, ನಿಜ ನಿಜವಾಗಿ ನಡೀತಾ ಇದೆ. ಓ, ಅದು ಆತದೆ ಅಂದ್ರೆ 4 ಕೆತ್ತ ಇರ್ತದೆ, ಕಷ್ಟ ಆದ್ರೆ ನಿಧಾನ ಕೆತ್ತ ಇರ್ತದೆ, ಆಗಲ್ಲ ಅಂದ್ರೆ ಎದ್ದೇಳೋದಿಲ್ಲ. ಈಗ ನೋಡ್ಬೋದು ಒಳಗಡೆ ಇದಾವೆ ನೋಡಿ, ಹೊರಗಡೆ ಇದೆ. 500 ಕೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಚೆನ್ನಾಗಿ ಮಾತಾಡಿದ್ದಾರೆ. ಇರೋ ಇತಿಹಾಸ ಅವ್ರಿಗೆ ಎಷ್ಟು ಗೊತ್ತು ಅಷ್ಟು ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರು, ಇಲ್ಲಿ ಒಂದು ಬಸವನ ಇದೆ ಅಂತೆ. ಅದು ಈಸಿಯಾಗಿ ಲಿಫ್ಟ್ ಆಗಿಬಿಟ್ರೆ ನೀವು ಅಂದ್ಕೊಂಡ್ರೆ ಕೆಲಸಗಳಾಗ್ತವೆ. ಹಾಗೆ ಅದು ಸ್ವಲ್ಪ ತೂಕ ಆಗಿಬಿಟ್ರೆ ಕೆಲಸದಲ್ಲಿ ಡಿಲೇ ಆಗುತ್ತೆ ಅಂತೆ. ಸೊ ಇಲ್ಲಿ ಈ ದೇವಸ್ಥಾನದ ಒಂದು ಇತಿಹಾಸ ಹಾಗೂ ಪವಾಡ ಇದು. ಸೊ ಬನ್ನಿ, ಅದನ್ನು ನಮ್ಮ ಆಚಾರ್ಯ ಕಡೆಯಿಂದ ತೋರಿಸ್ತೀನಿ. ನಿಮ್ಮ ಹೆಸರು? ಅಶೋಕ್ ಅಂತ. ಸೊ ಅಶೋಕ್ ಅಂತ ಇಲ್ಲಿರುವಂಥ ಒಬ್ಬ ಆಚಾರ್ಯರು, ಪೂಜೆಯನ್ನು ಇವರೇ ಮಾಡೋದು. ಸೊ ಇಲ್ಲಿರುವಂಥ ಬಸವಣ್ಣನ ನಮಗೆ ತೋರಿಸ್ತಾರೆ. ಈಸಿಯಾಗಿ ಲಿಫ್ಟ್ ಆಗೋದು ಅಥವಾ ಈಸಿಯಾಗಿ ನೀವು ಅಂದ್ಕೊಂಡು ಮನಸ್ಸಲ್ಲಿ ಈಸಿಯಾಗಿ ಎತ್ತಿದ್ರೆ ಅದು ಬಂತು ಅಂದರೆ ನಿಮ್ಮ ಕೆಲಸ ಆಗುತ್ತೆ ಅಂತ. ಸೊ ಇಲ್ಲಿರುವಂಥ ತೋಟಗೆರೆ ಬಸವೇಶ್ವರ ದೇವಸ್ಥಾನ ಒಂದು ಪವಾಡ ಅಂತ ಹೇಳ್ಬೋದು. ಸೊ ನಿಮ್ಗೆ ಎಷ್ಟು ಗೊತ್ತು ಸರ್ ಈ ದೇವಸ್ಥಾನದ ಬಗ್ಗೆ? ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ನೀವು ಕಾಲದಿಂದ ಮಾಡ್ತಾರೆ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ರು ಪೂಜೆ? 1 ವರ್ಷದಿಂದ ಅಷ್ಟೇ. 1 ವರ್ಷದಿಂದ. ಓಕೆ, ತುಂಬ ಹಳೇದು. ತುಂಬ ವರ್ಷದಿಂದ ಇದೆ ಬಸವಣ್ಣರು. ಅವರು ನಮ್ಮ ಅಪ್ಪರು ಮಾಡ್ತಾ ಇದ್ರು ಮುಂಚೆ ಪೂಜೆ, ಅದನ್ನು ಅವರೇ ನಡ್ಸ್ಕೊಂಡು ನಮ್ಮ ತಾತರೆಲ್ಲ ಮಾಡ್ತಾ ಇದ್ರು. ಈಗ ನಾವು ಮಾಡ್ತಾ ಇದ್ದೀವಿ. ಓಕೆ, ಅದೇ ಅದು ಬಸವಣ್ಣ ಎಲ್ಲಿ ಸರ್? ಅದು ನೋಡ್ರಿ, ತೋರಿಸ್ತೀರಾ ಕೂಡ? ಸೊ ವೀಕ್ಷಕರು, ಇಲ್ಲೇನು ನೋಡ್ತಿದ್ದೀರಾ? ಇದು ಎತ್ತ ಬಸವಣ್ಣ ಅಂತ. ಎತ್ತೋ ಬಸವಣ್ಣ ಅಂತ. ಇವಾಗ ಸಾರ್ವಜನಿಕರಿಗೆ ಎತ್ತಕ್ಕಾಗಲ್ಲ, ಎತ್ತಕ್ಕೆ ಬಿಡಲ್ಲ, ಅವಶ್ಯಕತೆ ಇಲ್ಲ. ಅವಕಾಶ ಕೂತ್ಕೊಂಡ್ರೆ ಎದ್ದಾಳುತ್ತೆ. ನಿಮ್ಮ ಕೆಲಸ ಆಗ್ಬೇಕು ಅಂದ್ರೆ ನಮ್ಮ ಕೆಲಸ ಆಗ್ಬೇಕಾದ್ರೆ ಇಲ್ಲಿ ಕೇಳ್ಕೊಂಡ್ಬಿಟ್ಟು ನಿಮ್ಮ ಕೈನ ಎತ್ತಿಸ್ಬೋದಾ? ನಿಮ್ಮ ಕೈಯಿಂದನೇ ಎತ್ತಿಸ್ಬೋದು. ಓಕೆ. ಸೊ ವೀಕ್ಷಕರು, ಇಲ್ಲಿರುವಂಥ ಬಸವಣ್ಣ ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರು ಕೋರಿಕೆ, ಅದು ಈಸಿಯಾಗಿ ಮೇಲೆ ಬಂದುಬಿಟ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತ. ಸೊ ಈ ದೇವಸ್ಥಾನದ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಇದು ಉದ್ಭವ ಬಸವಣ್ಣ, ಉದ್ಭವ ಮೂರ್ತಿ. ಒಳಗಡೆ ಅಲಂಕಾರ ಎಲ್ಲ ತೆಗೆದು ಹೇಗಿದೆ ಅಲಂಕಾರ ತೆಗೆದ್ರೆ ಆಸ್ ಇಟ್ ಈಸ್ ಉದ್ಭವನೇ ಇದೆ. ಅಲಂಕಾರ ನಾವು ಮಾಡಿದ್ದು. ನಂಬರ್ ಕೊಡ್ರಿ, ಬೇಕಾದ್ರೆ ಸಾಯಂಕಾಲ ಬೇಕಾದ್ರೆ ಅದು ತೆಗಿತೀವಲ್ಲ, ಅದನ್ನ ಡೈರೆಕ್ಟ್ ಆಗಿ ಹಂಗೆ ಬಸವಣ್ಣ ಕಳಿಸ್ತೀವಿ. ಕೊಡ್ತೀನಿ ಬನ್ನಿ. ಇದು ಮೇಲ್ಗಡೆ ಇವಾಗ ಬೆಳ್ಳಿದಿಟ್ಟು ಪೂಜೆ ಮಾಡಿದ್ವಿ. ಅದೇ ಬೆಳ್ಳಿ ಒಂದು ಕವಚ ಇಟ್ಬಿಟ್ಟು ನೀವು ಅದನ್ನ ಪೂಜೆ ಮಾಡಿದ್ವಿ. ಬಟ್ ಹಂಗೆ ಉದ್ಭವ ಮೂರ್ತಿ ತೋರಿಸ್ಬೇಕು ಅಂದ್ರೆ ಸಾಯಂಕಾಲ ನಮ್ಮ ಹುಡುಗ ಕೈ ಟಿವಿ ಒಳಗೆ ಇದು ಫೋನಲ್ಲಿ ಕಳಿಸ್ತೀವಿ. ಇದು ಬೆಳೀತಾ ಇರೋದು ಆ ಥರ ಏನಿಲ್ಲ, ಬೆಳೀತಾ ಇದೆ. ಯಾಕಂದ್ರೆ ನಾವೊಂದು ಮಹಾರಾಷ್ಟ್ರದಲ್ಲಿ ಒಂದು ದೇವಸ್ಥಾನ ವಿಡಿಯೋ ಮಾಡಿದ್ವಿ, ಸೇಮ್ ಬಸವೇಶ್ವರ, ನಮ್ಮನೆ ದೇವರು. ಅದು ಬೆಳೀತಾ ಇದೆ, ಆರೆ ಹೊಡೆದಿದ್ದಾರೆ ಅದಕ್ಕೆ. ಇಷ್ಟು ಹೈಟ್ ಇದೆ, ಬೇಗ ಬೇಗ ಬೆಳೀತದೆ, ನಿಧಾನಕ್ಕೆ ಬೆಳೀತದೆ. ಒಳ್ಳೆ ಇದು ಬೆಳೀತಾ ಇದೆ.
ಪವಾಡ ಏನಾದ್ರು ಇತ್ತೀಚೆಗೆ ನಡೆದಿದ್ದು ಈಗ ಭಕ್ತರು ಎಲ್ಲೆಲ್ಲಿಂದನೂ ಭಕ್ತರು ಬರ್ತಾರೆ, ಅವ್ರಿಗೇನೋ ಒಂದು ಒಳ್ಳೇದಾಗಿರೋದು ಅಥವಾ ಒಳ್ಳೇದಾಗಲಿ ಅಂದ್ರೆ ಒಳ್ಳೇದಾಗುತ್ತೆ, ದೇವ್ರ ನಂಬರ್ ಕೆಟ್ಟದೇನಾಗಲ್ಲ, ಬಟ್ ಅದರಲ್ಲಿ ಇತ್ತೀಚೆಗೆ ಏನೋ ಒಂದು ವಿಸ್ಮಯ ಅಥವಾ ಬಸವಣ್ಣನ ನಮ್ಗೆ ಕೆಲಸ ಆಗುತ್ತೆ ಅಂದ್ರೆ ನಾವು ಎತ್ತೀವಿ, ಹಾಂ ಈಜಿನೊಳಗೆ ಬರುತ್ತೆ ಕೆಲಸ ಆಗುತ್ತೆ, ಹಾಂ 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 ಈಸಿಯಾಗಿ ಬಂದ್ಬಿಡುತ್ತೆ. ಬಂದ್ಬಿಡುತ್ತೆ. ಇಲ್ಲ ನಮ್ ಕೆಲಸ ಆಗಲ್ಲ ಅನ್ನಂಗಿದ್ರೆ ಅದು ಎದ್ದೇಳೋದೇ ಇಲ್ಲ, ಅದಷ್ಟು ತೂಕವಾಗಿ ಕುತ್ಕೊಂಡ್ಬಿಡುತ್ತೆ. ಹಂಗೆ ಕೂತ್ಕೊಂಡ್ಬಿಡುತ್ತೆ. ಹೌದಾ? ನಾವ್ ಎಷ್ಟು ಜನ ಎತ್ತಿರೂ ಎದ್ದೇಳಲ್ಲ. ಓ ಇದಾಗಿದೆ. ಬೋರ್ಗ ಎಲ್ಲ ಅವ್ರು ಇವ್ರು ಗೌಡ್ರು ಹೇಳ್ದಂಗೆ ಬೋರ್ಗೆ ಜಾಸ್ತಿ ಕೇಳ್ಕೊಳ್ಳೋದು ಜನ. ಬೋರ್ಗಳಿಗೆ ತಿರ್ಗಂದಲ್ಲೇ ಮನೆ, ಮದುವೆ ವಿಚಾರ, ಮದುವೆ ವಿಚಾರ, ಸೈಟು, ಜಮೀನುಗಳು ಇವೆಲ್ಲ ತಗೊಳ್ಳೋದೆಲ್ಲ ಕೇಳ್ತಾರೆ. ಅದ್ ಯಾವಾಗ ನಡೆಯುತ್ತೆ? ಇವಾಗ ಯಾರು ಎತ್ತೇ ಇಲ್ಲ. ಇವತ್ತಿಲ್ಲ, ಇವತ್ತು ಅಂದ್ರೆ ಪರ್ಟಿಕ್ಯುಲರ್ ದಿನ ಏನಾರು ಇದೆಯಾ? ಈ ದಿವಸಕ್ಕೆ ನೀವು ಎತ್ತೀರಾ? ದಿನಾನು ಇದೆ, ಡೈಲಿ ಎತ್ಬಹುದು. ಬಟ್ ಇವತ್ತು ನಾವೆಲ್ಲ ನೋಡ್ಲಿಲ್ಲ, ಯಾರು ಕೇಳು. ತುಂಬ ಪೂಜೆ ಐತಲ್ಲ, ಸೋಮವಾರ ಇಲ್ಲ, ಸೋಮವಾರ ಒಂದ್ ದಿವಸ ಇಲ್ಲ, ತುಂಬ ಪೂಜೆ ಐತಲ್ಲ, ಸೊ ಅದಕ್ಕೆ ಸೋಮವಾರ ಇರ್ತಲ್ಲ. ಸೋಮವಾರ ಯಾವತ್ತೂ ಇರ್ತಲ್ಲ, ಇದ್ದಂಗೆಲ್ಲ ಡೈಲಿ. ಅದೇ ಒಂದು ವಿಶೇಷವಾದ ಪವಾಡ ಇಲ್ಲೇ. ಎದ್ದೇಳುತ್ತಾ ಬಸವಣ್ಣ? ಎದ್ದೇಳುತ್ತೆ. ಒಬ್ಬರೇ ಇರ್ತಾರ ಅದನ್ನ? ಒಬ್ರೆ. ಹೌದಾ? ಸುಮ್ಮನೆ ಏನಿಲ್ಲ, ಸುಮ್ಮನೆ ಸ್ವಲ್ಪ ಕೈ ಹಾಕಿ ನಮ್ ಕೆಲಸ ಆಗ್ಬೇಕು ಅಂದ್ರೆ ಸುಮ್ಮನೆ ಹಿಂಗ್ ಒಂದ್ ಸ್ವಲ್ಪ ಕೈ ಹಾಕಿದ್ರೆ ಆಮೇಲೆ ನಮಗೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ ಹೇಳ್ತೀನಿ. ಅಲ್ಲಿ ಹೋಗ್ತಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ, ಒಂದು ಸೆನ್ಸ್ ಗೊತ್ತಾಗುತ್ತೆ, ಇದು ಆಗುತ್ತಾ ಇಲ್ಲ ಅಂತ. ಆಗುತ್ತೆ ಅನ್ನಂಗಿದ್ರೆ ಕೈ ಹಾಕೋ, ಬೇಡ. ಓ ಅದು ಗೊತ್ತಾಗುತ್ತೆ, ನಿಮ್ಗೆ ಸೆನ್ಸ್ ಆಗುತ್ತೆ. ಗೊತ್ತಾಗುತ್ತೆ. ಓ ಅವಾಗ ನಾವು ಆಗುತ್ತೆ ಅಂತ ಮೊದಲೇ ಹೇಳಿದ್ವಿ. ಇಲ್ಲ ಅಂದ್ರೆ ನಿಮಗೆ ಅನ್ಸಿರುತ್ತೆ ಆಗಲ್ಲಮ್ಮ ಕೆಲಸ ಅಂತ. ಮೊದಲೇ ಸ್ಟಾರ್ಟಿಂಗ್ನಾಗ ಇಲ್ಲಿ ಓದ್ತಿದ್ದಂಗೆನೆ ನಮ್ಗೆ ಹೇಳುತ್ತೆ ಕೆಲಸ ಆಗುತ್ತೆ. ಸೊ ವೀಕ್ಷಕರು ನೋಡಿದ್ರಲ್ಲ, ಈ ತೋಟಗೆರೆ ಬಸವೇಶ್ವರ ದೇವಸ್ಥಾನದ ಒಂದು ಪವಾಡ ಮಾಹಿತಿ ಏನಂದ್ರೆ, ನೀವೇನೇ ಒಂದು ಅನ್ಕೊಂಡಿದ್ವು ಆ ಒಂದು ಬಸವಣ್ಣನ ಲಿಫ್ಟ್ ಮಾಡ್ಬೇಕಂದ್ರೆ ಮುಂಚೆನೇ ಗೊತ್ತಾಗುತ್ತೆ ಅದು ಬರುತ್ತಾ ಬರಲ್ಲ ಅಂತ. ಸೊ ಸ್ವಾಮಿಗಳಿಗೆ ಅವ್ರ ದಿನ ಅವ್ರು ಪೂಜೆ ಮಾಡೋದ್ರಿಂದ ಅವ್ರಿಗೆ ಸೆನ್ಸ್ ಆಗುತ್ತೆ, ಅವ್ರಿಗೆ ಮನಸ್ಸಿಗೆ ಬರುತ್ತೆ. ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತಾರೆ, ಆಗೋದಿದ್ದರೆ ಹೋಗಿ ಎತ್ತಿ ಅದನ್ನು ಕೋರಿಕೆನ ಪೂರೈಸ್ತಾರೆ. ಸೊ ನೀವು ಯಾವಾಗಲಾದ್ರೂ ಈ ಕಡೆ ಬಂದಾಗ ಹೆಸರುಘಟ್ಟ ಭಾಗದಲ್ಲಿ ತಪ್ಪದೆ ತೋಟಗೆರೆ ಬಸವನ ದೇವಸ್ಥಾನಕ್ಕೆ ಬನ್ನಿ ಅಂತ. ಒಬ್ಬರು ಬಂದ್ರೆ ಸಾಕು. ಅವ್ರದಾಯ್ತು, ನಮ್ದಾಯ್ತು, ಈಗ ಅವ್ರದಾಯ್ತು, ಎಲ್ಲಾರು ಎತ್ತೀರಾ? ಒಂದ್ ದಿವಸಕ್ಕೆ ಅಷ್ಟೇ ಮಾಡ್ತವೆ, ಎಚ್ಚುತ್ತವೆ. ಅದೇನ್ ಭಾರ ಏನಿಲ್ಲ. ಬಟ್ ಬರಲ್ಲ ಅಂದಾಗ ಭಾರ ಆಗುತ್ತೆ. ಅನ್ನೋದ್ರೆ ನಾವು ಎತ್ತಕ್ಕೆ ಆಗಲ್ಲ, ಅಳ್ಳಾಡ್ಸಕ್ಕೆ ಆಗಲ್ಲ. ಈಗ ಬ್ಯಾಗ್ ಎಷ್ಟು ತೂಕ ಇದೆ ಅಷ್ಟೇ ತೂಕ ಅದು. ಹೌದಾ? 50 kg ತೂಕ ಇದೆ, 50 kg ತೂಕ ಇದೆ. ಆ ಬ್ಯಾಗ್ ಎಷ್ಟಿದೆ ಅಷ್ಟೇ ತೂಕ. ಆ ಬಸವನ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಅಂದ್ರೆ ಅದು ಬಸವಣ್ಣ ಇಲ್ಲೇ ಉದ್ಭವ ಆಗಿದ್ದು ಬೇರೆದಲ್ವಾ? ಮುಂದೆ ಪೂಜೆ ಮಾಡ್ತಿರೋ ಈ ಕಡೆ ಎತ್ತ ಬಸವಣ್ಣ. ಎತ್ತ ಬಸವಣ್ಣ ಹೆಂಗೆ ಸೃಷ್ಟಿ ಆಯ್ತು ಅಂತ? ಹಾ ಅದು ಬೆಳೀತಾ ಇದೆ ಎತ್ತ ಬಸವಣ್ಣ. ಓ ಅದು ಬೆಳೀತಾ ಇದೆ. ಇಷ್ಟಿತ್ತು, ನಮ್ಮ ತಾತರ ಕಾಲದಾಗ ಇಷ್ಟಿತ್ತು, ಇಷ್ಟಪ್ಪಾಗಿ ಇಷ್ಟಪ್ಪಾಗಿತ್ತು. ಓ ನೀವು ನೋಡಿದ್ದೀರಾ ಅದು ಚಿಕ್ಕವರು ಇದ್ದಾಗ? ಹಾ 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 ಈಗ ತೋರಿಸಿದ್ ಬಸವಣ್ಣ. ಸೊ ವೀಕ್ಷಕರೇ ಅದು ಇಷ್ಟು ಅಂತ ಇದ್ದಿದ್ದು ಈ ಗುರುಗಳು ಚಿಕ್ಕವರಿದ್ದಾಗ ಹೇಳೋದು. ಇವಾಗ ದೊಡ್ಡದಾಗಿದೆ, ಸುಮಾರು 50 kg ಆಗಿದೆ, ಬೆಳೀತಾ ಇದೆ ಅಂತ. ನೀವ್ ಎಲ್ಲಿಂದ ಬರ್ತಿರ್ದಮ್ಮ? ನೀವು ನೆಲಮಂಗಲನ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ಸುಮಾರು ದಿನದಿಂದ ಬರ್ತಾ ಇದೀವಿ. ಇವಾಗ ಬೇಕೇ ಬೇಕು ಅಂತ ಕಂಟಿನ್ಯೂ 3 ಭಾಗನೂ ಬರ್ತಾ ಇದೀವಿ. ಇಲ್ಲಿ ಬಂದಾಗಿಂದ ಏನು ನಿಮ್ಗೆ ಒಳ್ಳೇದಾಗಿದೆ? ಏನೇನು? ಇವಾಗ ಹಸುಗಳಿಗೆ ಸ್ವಲ್ಪ ಯಾವ್ದು ಕಾಯಿಲೆ ಏನು ಇಲ್ದಂಗೆ ಚೆನ್ನಾಗಾಗುತ್ತೆ, ಹುಷಾರಾಗುತ್ತೆ. ಯಾವ್ದು ತೊಂದರೆ ಆಗ್ದಂಗೆ ಹಸುಗಳಿಗೆಲ್ಲ ಚೆನ್ನಾಗಾಗುತ್ತೆ. ಹಾಲ್ಗಳು ಕೊಡೋದು, ನಾವು ಇಲ್ಲಿ ಹಾಲು ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗೋದು. ಅಂದ್ರೆ ನಿಮ್ಮ ಹಸುವಿನ ಹಾಲನ್ನ ತಂದು ನೀವು ಅಭಿಷೇಕಕ್ಕೆ ಮಾಡ್ತೀರಾ? ಓಕೆ ಓಕೆ, ಚೆನ್ನಾಗಾಗುತ್ತೆ. ಸೊ ಎಲ್ಲ ಒಳ್ಳೇದಾಗ್ತಾ ಬಂದಿದೆ. ಯಾವ್ದು ತೊಂದರೆ ಇಲ್ಲ. ಎಲ್ಲ ಹಸುಗಳಿಗೆ ಏನೇ ಕಾಯಿಲೆ ಕಸಾಯ ಬಂದ್ರು ಇಲ್ಲಿ ಬೇರ್ಕೊಂಡು ವಾಸಿ ಆಗುತ್ತೆ. ನೀವಮ್ಮ? ನೀವು ನೆಲಮಂಗಲನೇ? ಓಕೆ ಓಕೆ. ಸೊ ನೆಲಮಂಗಲದಿಂದ ಬಂದಿದ್ದಾರೆ ಇಲ್ಲಿಗೆ, ಬಟ್ ಬೇರೆ ಬೇರೆ ಊರಿಂದ ಬರ್ತಾರೆ. ಹಸು ಮೇನು, ಹಸು ದನ ಕರುಗಳಿಗೆ ಒಳ್ಳೇದಾಗ್ಲಿ ಅಂತ ಬಂದಿದ್ದಾರೆ ಈ ಅಮ್ಮಂದಿರು. ಸೊ ಆಗುತ್ತೆ, ಆಗಿದೆ. ಸೊ ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ನಿಮಗೂ ನಿಮ್ಮ ಜಮೀನಲ್ಲಿ ಯಾವುದೇ ರೀತಿ ಹಸುಗಳಿಗೆ ತೊಂದರೆ, ಕಾಯಿಲೆ ಕಸಾಯ ಬಂದಿದ್ರೆ ನೀವು ಬಂದಿಲ್ಲ ಅರ್ಕೆನ ಹೊತ್ಕೊಂಡ್ಬಿಟ್ಟು ನಿವಾರಣೆ ಮಾಡ್ಕೋಬಹುದು. ನೀವು ಯಾವಾಗಿಂದ ಬರ್ತಿರೋ? ನಮ್ಗೆ ಸುಮಾರು ವರ್ಷದಿಂದ ಗೊತ್ತು, ಆದ್ರೆ ಇವಾಗ ನಾವು ಸ್ವಲ್ಪ ಅವಾಗ ನಾವು ಬಂದು ಈಗ ಹಾಲು ಕೊಡ್ಲೇಬೇಕು. ಅಭಿಷೇಕಕ್ಕೆ 12 kg ಬೆಣ್ಣೆ ಬೇಕಂತೆ. 12 kg ಅದನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಈಗ. 12 kg ಅವ್ರು ಕೇಳಿರೋದಾ ಅಥವಾ ಹೆಂಗೆ? ಹರಕೆ 12 kg ಬೇಕೇ ಬೇಕು ಬಸವಣ್ಣಂಗೆ. ಫುಲ್ ಬೆಣ್ಣೆ ಫುಲ್ ಸಿಂಗಾರ ಆಗಕ್ಕೆ 12 kg ಬೇಕಾಗುತ್ತೆ. 12 kg ಬೆಣ್ಣೆ ಬೇಕು, ದ್ರಾಕ್ಷಿ ಗೋಡಂಬಿ ಬೇಕು,
ದಾಳಿಂಬೆ ಬೇಕು, ಅಥವಾ ಪಟ್ಟಿ ಬರುತ್ತೆ, ಎಲ್ಲ ಒಂದು 8-10 ಸಾವಿರ ಆಗುತ್ತೆ. ಬೆಣ್ಣೆ ಅಲಂಕಾರ ಮಾಡಬೇಕು ಅಂದ್ರೆ ಬೇಕಾಯೆಲ್ಲ ಸೇರಿಸಿ ಒಂದು 10 ಸಾವಿರ ಆಗುತ್ತೆ. ವೀಕ್ಷಕರೇ, ಬೆಣ್ಣೆ ಅಲಂಕಾರದ ಇವರು ಅರ್ಕೆ ಹೊತ್ಕೊಂಡಿದ್ದೀರಾ, ಹೊತ್ಕೋಬೇಕಾ? ಹೊತ್ಕೊಂಡಿದ್ದಾರೆ ಈ ಅಮ್ಮಂದಿರು. ಅದಕ್ಕೆ 12 ಸಾವಿರ ಆಗುತ್ತೆ. 12 kg ಬೆಣ್ಣೆ ಬೇಕು, ಅದ್ರ ಜೊತೆ ಗೋಡಂಬಿ ದ್ರಾಕ್ಷಿ ಬೇಕು ಬಸವಣ್ಣಗೆ ಅಲಂಕಾರ ಮಾಡ್ಬೇಕಂದ್ರೆ. ಸೊ ಇದು ಇಂಟ್ರೆಸ್ಟಿಂಗ್ ಆಗಿರೋಂಥ ಅರಕೆ. ಈ ವೀಕ್ ಆಗುತ್ತವ ನಿಮ್ದು ಅರಕೆ? ದಾರಿ ತೋರಿಸ್ತಾರೆ, ಭಗವಂತ ದಾರಿ ತೋರಿಸ್ತಾ ಇರಲ್ಲ. ನಾವು ಮಾಡ್ಬೇಕು ಒಳ್ಳೇದು ಅಂತ ಮನ್ಸಲ್ಲಿ ಅನ್ಕೋಬೇಕಷ್ಟೇ. ಮಿಕ್ಕಿದ ಭಗವಂತ ನಿಂತು ಮಾಡಿಸ್ತಾನೆ. ನಾವು ಅನ್ಕೊಂಡಿಲ್ಲ ಅಂದ್ರೆ ಭಗವಂತ ಏನು ಹೆಲ್ಪ್ ಮಾಡಲ್ಲ. ನಾವು ಎಲ್ಲಿವರೆಗೂ ಒಳ್ಳೇದು ಮಾಡ್ಬೇಕು ಅಂತ ಅನ್ಕೋತೀವಿ, ಅವಾಗಲೇ ದಾರಿ ತೋರಿಸೋದು. ನಾವು ಸುಮ್ಮನೆ ಕೂತ್ಕೊಂಡಿರೋ ಏನೂ ಆಗಲ್ಲ. ಸೊ ಈ ಅಮ್ಮಂದಿರು ಅರ್ಕೆ ಹೊತ್ತಿದ್ದಾರೆ. ಆದಷ್ಟು ಬೇಗ ಇವ್ರು ಅರ್ಕೆ ತೀರ್ಲಿ, ಇವ್ರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ನಾವು ಬಯಸ್ತೀವಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮ್ಮ ನಡೆದಾಡೋ ದೇವರು ಶಿವಕುಮಾರ ಸ್ವಾಮೀಜಿಗಳು ಇಲ್ಲಿ ಬಂದು ರುದ್ರಾಭಿಷೇಕವನ್ನ ಮಾಡಿ ಅಮೃತಾಸ್ತಿನ ನೆರವೇರಿಸತಕ್ಕಂತ ಒಂದು ಜಾಗ ಹಾಗೂ ಈ ದೇವಸ್ಥಾನ. ಈ ಅವ್ರು ಬಂದಾಗ ಉಳ್ಕೊಳಕ್ ಮಾಡಿದಂಥ ಒಂದು ವಸತಿ ಗೃಹ ಇಲ್ಲಿದೆ. ನಮ್ಮ ಸ್ವಾಮೀಜಿಗಳು ಬಂದಾಗ ಅಥವಾ ಪೂಜೆಗೆ ಯಾವುದೇ ಒಂದು ಸಮಾರಂಭಕ್ಕೆ ಬಂದಾಗ ಅವ್ರು ಇಲ್ಲಿ ಸ್ಟೇ ಮಾಡ್ತಿದ್ವು. ಸೊ ಇಲ್ಲಿ ಉಳ್ಕೊಳಕ್ ಬರ್ತಿರ್ತಕ್ಕಂಥ ಜಾಗ ಇದು. ಸೊ ನಮ್ಮ ಅಮ್ಮಂದಿರು ಇಲ್ಲಿ ನಮ್ಮ ಚಾನಲ್ನ ಹೆಸರು ಕೇಳ್ತಿದ್ದಾರೆ. ನಾನು ಮೊಬೈಲ್ ತಗೊಂಡು ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ. ಇಲ್ಲಿ ಬರುತ್ತೆ ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ತೋಟಗೆರೆ ಬಸವೇಶ್ವರ ದೇವಸ್ಥಾನದ ಇತಿಹಾಸ ನಾನು ನಿಮ್ಗೆ ತಿಳಿಸಿದ್ದೀನಿ. ಇಲ್ಲಿರುವಂಥ ಸ್ಥಳೀಕರಿಂದ ಹಾಗೂ ಪೂಜಾರಿಗಳಿಂದ ನಿಮಗೆ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿರುವಂಥ ಕೆಲವೊಂದು ಪವಾಡ ಸಂಗತಿಗಳನ್ನು. ಸೊ ಇದೇ ರೀತಿಯಾಗಿ ಮತ್ತೆ ನಾನು ನಿಮ್ಗೆ ಹೆಚ್ಚಿನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಏನಾದರೂ ವಿಶೇಷತೆ ಉಳ್ಳ ಜಾಗಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಬರ್ತೀವಿ. ನಾವು ಬಂದು ವಿಡಿಯೋನ ಮಾಡ್ತೀವಿ. ಥ್ಯಾಂಕ್ ಯು.